15, 16, 17ನೇ ತಾರೀಕು ನಮ್ಮ ಜನತಾ ಪಕ್ಷದ 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಅಂಗವಾಗಿ ಪ್ರೀಮಿಯರ್ ಲೀಗನ್ನು ಆಯೋಜಿಸಿದ್ದೇವೆ. ಸ್ಥಳ ಬಂದು ನೈಸ್ ಗ್ರೌಂಡ್ ಮಾದವರ. ಇದು ದೊಡ್ಡ ದೇವೇಗೌಡರ ಒಂದು ಇದರ ಮೇಲೆ ನಾವು ಮಾಡ್ತಾ ಇದ್ದೀವಿ. ಅದರಲ್ಲೂ ಇವತ್ತು ಇಡೀ ರಾಜ್ಯದಲ್ಲಿ 26 ಜಿಲ್ಲೆಗಳಿಂದ ವಿವಿಧ ಆಟಗಾರರು ಇವತ್ತು ಈ ನೈಸ್ ಗ್ರೌಂಡ್ ಇದರಲ್ಲಿ 3 ದಿವಸ ನಡೆಯುತ್ತೆ. ಇದರಲ್ಲಿ ಭಾಗವಹಿಸುವಂಥ ಕಾರ್ಯಕರ್ತರು ನಮ್ಮ ಪಕ್ಷದ ಏನು IPL 2026 25ನೇ ವರ್ಷದ ಒಂದು ಇದೇನಿದೆ ಇದು ನಡೀತಾರೆ. ಇವತ್ತು ನಾವು ಇದು ಕರೆದಿರೋದು ಈ ಪ್ರೀಮಿಯರ್ ಲೀಗ್ನ ಜರ್ಸಿ, ಶೂ ಮತ್ತು ಟೋಪಿಗಳನ್ನು ಕೊಡೋದ್ರ ಜೊತೆಗೆ ಬೆಂಗಳೂರು ಉತ್ತರ ಟೀಮಿಂದ ನಾವು ಎಲ್ಲ ಆಯೋಜನೆಯನ್ನು ಮಾಡಿದ್ದೇವೆ. ಇದರ ಬಗ್ಗೆ ಕ್ರಿಕೆಟ್ ಅಭಿಮಾನಿಗಳಿಗೆ ತುಂಬ ಅಭಿಮಾನದಿಂದ ಎಲ್ಲ ಭಾಗವಹಿಸ್ತಿದ್ದಾರೆ. ಅದರಲ್ಲೂ ಇದನ್ನು ಆಯೋಜಿಸುವಂಥ ಪ್ರವೀಣ್ ಅವರ ಮುಖಂಡತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಅಪ್ಪಣೆ ಮೇರೆಗೆ ಇದೆಲ್ಲ ನಡೀತಾ ಇದೆ. ಖಂಡಿತವಾಗ್ಲೂ ಇದು ಸುಲಭವಾಗಿ ನಡೀಲಿ ಅಂತ ಹಾರೈಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ನಮ್ಮ ನಾಯಕರು, ಮಾಜಿ ಶಾಸಕರು ಇರೋಂಥ ಕೃಷ್ಣಪ್ಪಣ್ಣವರು, ನಮ್ಮ ಅಧ್ಯಕ್ಷ ಕೃಷ್ಣಪ್ಪಣ್ಣ ಈಗಾಗಲೇ ಈ ಒಂದು ಟೂರ್ನಮೆಂಟ್ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಪೂಜ್ಯ ದೇವೇಗೌಡರು ಸಾಹೇಬರಿಗೆ 94 ವರ್ಷ ಅವರೇನು ಪೂರೈಸಿ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ರಾಜ್ಯ ಯುವ ಜನತಾ ದಳದಿಂದ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಹೆಡ್ಡು ನಮ್ಮ ಚಂದನ್ ಅವರು ಮತ್ತು ನಮ್ಮ ಇಲ್ಲಿ ಪ್ರವೀಣ್ ಕುಮಾರ್ ಅವರು ಇವರ ಒಂದು ನೇತೃತ್ವದಲ್ಲಿ ಈ ಭಾಗದಲ್ಲಿ ಏನು ಈ ಒಂದು IPL 2026 ಈ ಒಂದು 15 ಮತ್ತು 16, 17ನೇ ತಾರೀಕು ಏನು ಈ ಒಂದು ಪಂದ್ಯಗಳನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಭಾಗದ ಒಂದು ನಾರ್ತ್ ಭಾಗದ ಯಲಂಕ ಜಾಗ್ವಾರ್ಸ್ ಅಂತ ಹೇಳ್ಬಿಟ್ಟು ಒಂದು ಟೀಮನ್ನು ಈ ಭಾಗದಿಂದ ಸುಮಾರು ಟೋಟಲು 26 ಟೀಮು, ಇಡೀ ರಾಜ್ಯದಿಂದ 26 ಟೀಮ್ಗಳು ಬರ್ತಾ ಇದೆ. ಅದರಲ್ಲಿ ನಮ್ಮ ಉತ್ತರ ತಾಲೂಕಿಂದ ನಮ್ಮ ಯಲಂಕ ಜಾಗ್ವಾರ್ಸ್ ಅಂತ ಹೇಳ್ಬಿಟ್ಟು ಒಂದು ಟೀಮನ್ನ ಈ ಭಾಗದಿಂದ, ಮತ್ತೆ ಬೆಂಗಳೂರು ನಗರದಲ್ಲೂ ಸಹ ವೆಸ್ಟು ಮತ್ತೆ ಸೌತಿಂದನೂ ಒಂದೊಂದು ಟೀಮ್ ಬರ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಏನು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ಈಗಾಗಲೇ ತಾವು ನೋಡಿದ್ದೀರಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ವಾಲಿಬಾಲ್ಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದೇ ರೀತಿ ಈ ಕರ್ನಾಟಕದಲ್ಲಿ ನಾವು ಇವತ್ತಿನ ದಿವಸ ಕ್ರಿಕೆಟ್ ಅಂತಂದರೆ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಯುವಕ ಮಿತ್ರರು, ಎಲ್ಲ ನಮ್ಮ ಯುವ ಜನತಾ ದಳದ ಯುವಕರು, ಪ್ರತಿಯೊಂದು ಇಡೀ ರಾಜ್ಯದ 30 ಜಿಲ್ಲೆಯಿಂದನೂ ಸಹ ಇವರೆಲ್ಲರೂ ಸೇರಿ ಒಂದು ಏನು ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರು ಸಾಹೇಬ್ರಿಗೆ ಈ ಒಂದು ಸುಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ಇದೇ ತಿಂಗಳು 15, 16, 17 JBL 26 ಅಂದರೆ ಜನತಾದಳ ಪ್ರೀಮಿಯರ್ ಲೀಗ್ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಯುವಕ ಮಿತ್ರರು ಈ ನೈಸ್ ಗ್ರೌಂಡಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ಪಂದ್ಯಾವಳಿ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು, ಯುವಕ ಮಿತ್ರರವರು, ಯುವ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾ ಇರೋದು. ಹಾಗೆಯೇ ಈ ನೈಸ್ ಗ್ರೌಂಡ್ ಅನ್ನೋದು ನಮ್ಮ ಯಲಂಕ ಕ್ಷೇತ್ರಕ್ಕೆ ಬರೋದ್ರಿಂದ ನಮ್ಮ ಕ್ಷೇತ್ರದಿಂದ ಹೆಚ್ಚೆಚ್ಚು ಯುವ ಮಿತ್ರರು ಇದರಲ್ಲಿ ಪಾಲ್ಗೊಳ್ಬೇಕು. ಹಾಗೆಯೇ ನಮ್ಮ ಯಲಂಕ ಜಾಗ್ವಾರ್ ಎಂಬ ಟೀಮ್ ಏನು ನಮ್ಮ ಕ್ಷೇತ್ರದಿಂದ ಇದ್ದೀರಿ, ನಿಮಗೆಲ್ಲ ಶುಭವಾಗಲಿ. ಏನು 26 ಟೀಮ್ಗಳು ಈ ಪಂದ್ಯವನ್ನು ಆಡ್ತಾ ಇದ್ದಾರೆ. ಯಾರೇ ಗೆದ್ದರೂ ಕೂಡ ಒಂದು ಸ್ನೇಹ ಭಾವದಿಂದ ಎಲ್ಲರೂ ಬೆರಿಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗೆಯೇ ಮುಂಬರುವ ಚುನಾವಣೆಗೆ ಇದೊಂದು ದಿಕ್ಸೂಚಿ ಆಗಲಿ ಮತ್ತು ಹೆಚ್ಚೆಚ್ಚು ಯುವ ಮಿತ್ರರು ನಮ್ಮ ಪಕ್ಷಕ್ಕೆ ಬೆಂಬಲ ಕೋರಲಿ. ಹಾಗೆಯೇ ಹೆಚ್ಚೆಚ್ಚು ಕಾರ್ಯಕರ್ತರು ನಮ್ಮ ಮುಂಬರುವ ಚುನಾವಣೆಯಲ್ಲಿ ಹುಮ್ಮಸ್ಸಿನಿಂದ ಹೋರಾಡಲಿ ಅಂತ ಹೇಳಿ ನಾನು ಈ ಮುಖಾಂತರ ಕೋರ್ಕೊಳ್ತೀನಿ. ಜೈ ಹಿಂದ್, ಜೈ ಕನ್ನಡ. ಗೆಲ್ಲುವ ವಿಶ್ವಾಸ ಇದೆ. ಒಂದು ಯಾರೇ ಗೆದ್ದರೂ ನಮ್ಮ ಪಕ್ಷದ ಯುವಕರು ಗೆಲ್ತಾರೆ. ಕ್ರಿಕೆಟ್ ಆಡಿಸುವ ಉದ್ದೇಶ ಒಂದೇ,
ಒಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ಪಲ್ಲಿದ್ದರೆ ಯುವಕರು ಪಕ್ಷ ಸಂಘಟನೆಗೂ ಸಹ ಒಂದು ಅನುಕೂಲ ಆಗುತ್ತೆ, ಒಂದು ಮನೋರಂಜನೆನೂ ಆಗುತ್ತೆ, ಒಂದು ಫಿಟ್ನೆಸ್ಗೂ ಆಗುತ್ತೆ ಅಂತೇಳಿ ನಾವು ಕ್ರಿಕೆಟ್ನ ಆಯೋಜನೆ ಮಾಡ್ಕೊಂಡಿದ್ದೀರಿ. ಸರಿ, ಈಗ ಪಂದ್ಯಾವಳಿಯ ರೂಪುರೇಷೆಗಳಲ್ಲಿ JPL ಮಾಡ್ತಕ್ಕಂಥ ಮೂಲ ಉದ್ದೇಶ ಒಂದು HD ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬ ಮತ್ತು ಪಕ್ಷದ ರಜತ ಮಹೋತ್ಸವ ಪ್ರಯುಕ್ತ ಇದೇ ತಿಂಗಳು 15, 16, 17ನೇ ತಾರೀಕು ನೈಸ್ ಮೈದಾನದಲ್ಲಿ ಕ್ರಿಕೆಟ್ JPL ಪಂದ್ಯಾವಳಿಯನ್ನು ನಮ್ಮ ಪಕ್ಷದ ವತಿಯಿಂದ JPL ಅನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಪಂದ್ಯಾವಳಿಗಳಿಗೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ 26 ತಂಡಗಳು ಭಾಗವಹಿಸ್ತಾ ಇದ್ದಾರೆ. ಬೆಂಗಳೂರು ನಗರದಿಂದ 4 ತಂಡಗಳು ಭಾಗವಹಿಸ್ತಾ ಇದೆ. ಅದೇ ರೀತಿ ನಮ್ಮ ಬೆಂಗಳೂರು ಉತ್ತರ ಭಾಗದಲ್ಲಿ ಯಲಹಂಕ ಜಾಗ್ವಾರ್ಸ್ ಅಂತೇಳಿ ಒಂದು ತಂಡದ ಭಾಗವಹಿಸ್ತದೆ. ಈ ತಂಡದ ಮಾಲೀಕತ್ವವನ್ನು ನಾನು ವಹಿಸ್ಕೊಂಡಿದ್ದೀನಿ. ಇವತ್ತು ಈ ತಂಡದ ಜರ್ಸಿ ಲಾಂಚ್ ಆಗ್ಬೋದು, ಲೋಗೋ ಲಾಂಚ್ ಆಗ್ಬೋದು ಮತ್ತು ಎಲ್ಲ ಅವ್ರಿಗೆ ಶೂ ಅನ್ನು ವಿತರಣೆ ಮಾಡೋಂಥ ಪ್ಲೇಯರ್ಸ್ಗಳಿಗೆ ಶೂ ವಿತರಣೆ ಮಾಡಿ ಮಾಡೋದು ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಪಕ್ಷದ ವರಿಷ್ಠರಾದಂಥ ಈ ಭಾಗದ ವರಿಷ್ಠರಾದಂಥ ಇ ಕೃಷ್ಣಪ್ಪನವರಾಗ್ಬೋದು, ನಮ್ಮ ಪಕ್ಷದ GB ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅಣ್ಣವರಾಗ್ಬೋದು ಮತ್ತು ವೇಣುಗೋಪಾಲ್ ಅಣ್ಣವರು ಇವರೆಲ್ಲರ ಸಮೂಹದಲ್ಲಿ ಇವತ್ತು ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ ಜರ್ಸಿ ವಿತರಣೆಯನ್ನ ಮಾಡಿದ್ವಿ. ಈಗ 26 ತಂಡಗಳಲ್ಲಿ ಎಲ್ಲಾ ತಂಡಗಳು JDS ಘಟಕದ್ದೇ ಅಂದ್ರೆ ಪಕ್ಷದ ಕಾರ್ಯಕರ್ತರೇ ಇರ್ತಾರ ಅಥವಾ ಬೇರೆ ಬೇರೆ ಯಾರು ಆಡ್ಬೋದಾ? ಎಲ್ಲರೂ ಪಕ್ಷದ ಕಾರ್ಯಕರ್ತರು, ಎಲ್ಲ ಪಕ್ಷದ ಮೆಂಬರ್ಶಿಪ್ ಅನ್ನ ತಗೊಂಡಿರ್ತಕ್ಕಂಥ ಹಾಗೂ ಪಕ್ಷದ ಏನು ಇದುವರೆಗೂ ಒಂದು ಮಿನಿಮಮ್ 5 ವರ್ಷ ಪಕ್ಷದ ಒಂದು ಮೆಂಬರ್ಶಿಪ್ ಅಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಪಕ್ಷದ ಕಾರ್ಯಕರ್ತರು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ನಿಯಮ ಇದೆ. ಒಗ್ಗಟ್ಟು ಪ್ರದರ್ಶನಕ್ಕೆ, ಶಕ್ತಿ ಪ್ರದರ್ಶನಕ್ಕೆ, ಕ್ರೀಡಾ ಅಭಿಮಾನವನ್ನ ಮತ್ತು ಪಕ್ಷದ ಅಭಿಮಾನವನ್ನ ಮೂಡಿಸ್ಲಿಕ್ಕೆ ಇದಾ ಅಥವಾ ಹೇಗೆ? ಹೌದು ಸರ್, ಪಕ್ಷದ ಅಭಿಮಾನ ಹಾಗೂ ಕ್ರೀಡಾ ಅಭಿಮಾನದಿಂದನೇ ಪಕ್ಷದ ಯುವಕರನ್ನ ಸಂಘಟನೆ ಮಾಡೋ ಉದ್ದೇಶದಿಂದಲೇ ಈ ಒಂದು ಕ್ರೀಡೆನ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಡ್ತಾ ಇದ್ವಿ. ಈಗ ಮೊದಲನೇ ಬಾರಿ ಮಾಡ್ತಾ ಇದ್ದೀರಿ, ಮುಂದೆ ಕಂಟಿನ್ಯೂ ಮಾಡ್ತಾ ಸತತವಾಗಿ ನಮ್ಮ ಆಸೆ ಏನಂದ್ರೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದಾನೇ ಮಾಡ್ತಾ ಇದ್ದೀವಿ. ಇಂಥ ಒಂದು ರೆಸ್ಪಾನ್ಸ್ ಸಿಗ್ತದೆ ಅಂತ ನಮಗೂ ಸಹ ಅನ್ಕೊಂಡಿರಲಿಲ್ಲ. ಬಹಳ ಚೆನ್ನಾಗಿದೆ. ಬಹುಶಃ ಮಾಡಿದಿದ್ರೆ 200 ತಂಡಗಳಾಗ್ತಾ ಇತ್ತು. ನಾವು ಜಿಲ್ಲೆಗೆ ಒಂದು ಅಂತೇಳಿ ಲಿಮಿಟ್ ಮಾಡ್ಕೊಂಡು ಇವತ್ತು ಮಾಡಿದ್ದೀವಿ. ಬಹುಶಃ ಇದು ಇನ್ನೂ ಹೋಗ್ತಾ KPL IPL ಮಟ್ಟಕ್ಕೆ ಹೋಗ್ಲಿ ಅಂತ ನಾವು ಆಶಿಸ್ತೀವಿ.